ಹಲೋ ಎವ್ರಿವನ್, ನನ್ನ ಹೆಸರು ಡಾಕ್ಟರ್ ಧರಣೀಶ್ ಪ್ರಸಾದ್ ಅಂತ. ಇವತ್ತಿಂದ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಸೊ ನಾನು ಈ ಮೂಲಕ ಎಲ್ರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಯಾರು ಎಕ್ಸಾಮ್ಸ್ ಬರೀತಿದ್ದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳಕ್ ಪ್ರಯತ್ನ ಪಡ್ತೀನಿ. ಆಲ್ ದಿ ಬೆಸ್ಟ್. ಅದು ಮೊದಲನೇ ವಿಷಯ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ನೀವು ಎಕ್ಸಾಮ್ಸ್ ಬರೀತಿರಲ್ಲ, ಅದ್ರ ಬಗ್ಗೆ ಒಂದು 3-4 ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಈ ಟಿಪ್ಸ್ ನಿಮ್ಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಮೊದಲನೇ ಟಿಪ್ ಏನಪ್ಪಾ ಅಂದ್ರೆ, ಪ್ಲಾನ್ ಮಾಡ್ಕೋಬೇಕು ನಿಮ್ಮ ಟೈಮ್ನ. ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮ್ನ ಪ್ಲಾನ್ ಮಾಡಿಕೊಂಡು ಎಲ್ಲ ಕ್ವಶನ್ಸ್ನ ಆನ್ಸರ್ ಮಾಡಿ. ಅದು ಮೊದಲನೇ ಟಿಪ್ಪು. ಎರಡನೇ ಟಿಪ್ ಏನಪ್ಪಾ ಅಂತ ಅಂದ್ರೆ, ಈಗ ನೀವು ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತೀರಾ. ಆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ತುಂಬಾ ಆ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಆ ಎಕ್ಸಾಮ್ ಆಗೋಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ನಾಳಿದ್ದು ಇನ್ನೊಂದು ಎಕ್ಸಾಮ್ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಹೋಗಿ ಕಾನ್ಸಂಟ್ರೇಟ್ ಮಾಡಿ. ಇವತ್ತು ಮುಗ್ದೋದ್ ಎಕ್ಸಾಮ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬಿಡಿ, ಆಯ್ತಾ? ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತ ಅಂದ್ರೆ, ನೀವು ಮಾಡಿರೋ ಎಕ್ಸಾಮು ಅಷ್ಟು ಕ್ಲೀನಾಗಿ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು, ತುಂಬಾ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳಕ್ ಹೋಗ್ಬಾರ್ದು. ನಿಮ್ಮ ಪೇರೆಂಟ್ಸ್ ಜೊತೆನೇ ಆಗ್ಲಿ, ನಿಮ್ಮ ಟೀಚರ್ಸ್ ಜೊತೆನೇ ಆಗ್ಲಿ, ಅಥವಾ ನೀವು ಯಾರು ಟ್ರಸ್ಟ್ ಮಾಡ್ತೀರಲ್ಲ ಅಂಥವ್ರ ಜೊತೆ ಹೋಗಿ ಮುಕ್ತವಾಗಿ ಮಾತಾಡಿ, ಆಯ್ತಾ? ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಈಗ ಭಗವದ್ಗೀತೆ ಶ್ರೀಕೃಷ್ಣ ಹೇಳಿರೋಂಗೆ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಅದರ ರಿವಾರ್ಡ್ಸ್ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಹಾಗಾಗಿ ನಿಮ್ಮ ಬೆಸ್ಟ್ ಕೊಡಿ. ರಿಸಲ್ಟ್ಸ್ ಏನಾಗುತ್ತೋ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಮತ್ತೆ ಲಾಸ್ಟ್ ಪಾಯಿಂಟ್ ಏನಂತ ಅಂದ್ರೆ, ಲೈಫ್ ಏನಿದೆ, ಜೀವನ, ಅದು ಇಟ್ ಇಸ್ ಮಚ್ ಮೋರ್ ಬಿಗರ್ ದನ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್. ಎಕ್ಸಾಮ್ಸ್ ನ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳಿ. ಸೊ ಗಿವ್ ಯರ್ ಬೆಸ್ಟ್. ಆಲ್ ದ ಬೆಸ್ಟ್ ಅಗೇನ್. ಥ್ಯಾಂಕ್ ಯು.